ಸಮಯ ಸಂದರ್ಭಗಳು ನಮ್ಮ ಕೈಯಲ್ಲಿಲ್ಲ ಎನ್ನುವುದನ್ನು ಎಲ್ಲರೂ ಹೇಳ್ತಾರೆ. ಅದು ನಿಜ ಕೂಡ. ಆದರೆ ಆ ಸಮಯದ ಒಳಗಡೆ ಇರುವಂಥ ನಾವು ನಮ್ಮ ಕೈಯಲ್ಲೇ ಇದ್ದೇವೆ. ಸಮಯ ಹೇಗೂ ಇರಲಿ, ಹಾಳಾಗಿರಲಿ, ಒಳ್ಳೆದಿರಲಿ, ಕುಣಿತಿರಲಿ, ನಲಿತಿರಲಿ, ಚಲಿಸ್ತಿರಲಿ, ನಿಂತಿರಲಿ, ಆದರೆ ನಾವು ಯಾವತ್ತೂ ನಾವೇ. ನಮ್ಮನ್ನು ಯಾರೂ ಕಂಟ್ರೋಲ್ ಮಾಡ್ತಿಲ್ಲ. ಸಮಯ ಹೇಗೂ ಇದ್ದರೂ ಕೂಡ ಅದರ ಜೊತೆ ಇರುವಂಥ ನಾವು ಹೇಗೆ ಇರಬೇಕಂತ ನಾವು ಭಾವಿಸ್ತೇವೆ, ಹಾಗೇ ಇರಬೇಕು. ಜೀವನದಲ್ಲಿ ಯಾವತ್ತೂ ಸಮಯ ಹಾಗೆ ಉಂಟು ಹೀಗೆ ಉಂಟು ಎನ್ನುವುದು ತಪ್ಪದು. ಸಮಯಕ್ಕೆ ತಕ್ಕ ಹಾಗೆ ನಾವು ಇರಬಾರ್ದು. ಸಮಯಕ್ಕೆ ವಿರುದ್ಧವಾಗಿ ಇದ್ದರೂ ಕೂಡ ನಮ್ಮ ಜೀವನ ಸಾಗ್ತದೆ. ಕೆಟ್ಟ ಸಮಯಗಳು ಬಂದಾಗ ನಾವು ಕೆಟ್ಟ ನಡತೆ ನಡಿಬೇಕಂತ ಏನಿಲ್ಲ. ಒಳ್ಳೆಯ ಸಂದರ್ಭ ಬಂದಾಗ ಮಾತ್ರ ನಾವು ಒಳ್ಳೆಯ ಜೀವನ ಜೀವಿಸಬೇಕಂತ ಇಲ್ಲ. ಕೆಟ್ಟ ಸಂದರ್ಭ ಬಂದಾಗ ಕೂಡ ನಾವು ಒಳ್ಳೆಯ ಜೀವನ ಜೀವಿಸ್ಬೋದು. ಯಾವತ್ತೂ ಕೂಡ ನಾವು ಸಮಯಕ್ಕೆ ದೂರ ಆಗಬಾರ್ದು. ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸು ಹೇಗೆ ನಮ್ಮನ್ನು ಆಳ್ತಾ ಉಂಟು, ನಮ್ಮ ಮನಸ್ಸನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ತಾ ಇದ್ದೇವೆ ಎನ್ನುವುದು ಮುಖ್ಯವಾಗುತ್ತದೆ. ಆದ ಕಾರಣ ಸಮಯಕ್ಕೆ ದೂರ ಆಗಬೇಡಿ. ನಮ್ಮ ಜೀವನದಲ್ಲಿ ನಾವು ಒಳ್ಳೆಯ ಜೀವನ ಜೀವಿಸಿ, ಅಷ್ಟೇ ಸಾಕು. ಈ ಪ್ರಪಂಚವನ್ನು ಎದುರಿಸಲಿಕ್ಕೆ ಸಮಯ ಬೇಕಾಗಿಲ್ಲ ನಮಗೆ, ನಾವಿದ್ದರೆ ಸಾಕು.